ಬೆಳಗಾವಿಯ ಪರಿಸರ ನಿಯಂತ್ರಣ ಮಂಡಳಿ ಕಚೇರಿಯಲ್ಲಿ ಕಾರ್ಮಿಕರು ಸಾಮೂಹಿಕ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ. ನೇಣು ಹಗ್ಗ ಹಾಕಿಕೊಂಡು ನಿಂತಿರೋ 50ಕ್ಕೂ ಹೆಚ್ಚು ಕಾರ್ಮಿಕರು, ಬ್ರಹ್ಮಾನಂದ ಸಾಗರ್ ಜಾಗ್ರಿ ಇಂಡಸ್ಟ್ರಿ ಮತ್ತು ಅಶೋಕಿನ್ಸ್ ಬಯೋಪಿಲ್ಸ್ ಕಾರ್ಖಾನೆ ಸಿಬ್ಬಂದಿಗಳು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ಇರೋ ಕಾರ್ಖಾನೆ ಇದಾಗಿದೆ. 300ಕ್ಕೂ ಹೆಚ್ಚು ಕಾರ್ಖಾನೆ ಕಾರ್ಮಿಕರು ಕಚೇರಿಗೆ ಮುತ್ತಿಗೆ ಹಾಕಿ ಸಾಮೂಹಿಕ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಬೆಳಗಾವಿ ಆಟೋ ನಗರದಲ್ಲಿ ಪರಿಸರ ನಿಯಂತ್ರಣ ಮಂಡಳಿ ಕಚೇರಿಗೆ ಮುತ್ತಿಗೆ ಹಾಕಿರುವ ಕಾರ್ಮಿಕರು ಕಳೆದ 3 ವರ್ಷಗಳಿಂದ ಅನುಮತಿ ನೀಡುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಕಚೇರಿಗೆ ಬೀಗಿ ಹಾಕಿ, ನೇಣು ಹಗ್ಗ ಹಾಕಿಕೊಂಡು ನಿಂತ ಕಾರ್ಮಿಕರು ಸಚಿವ ಎಸ್. ಮಲ್ಲಿಕಾರ್ಜುನ ಒತ್ತಡದಿಂದ ಅನುಮತಿ ನೀಡುತ್ತಿಲ್ಲ ಎನ್ನುವ ಆರೋಪಿಸಿದ್ದಾರೆ. 150 ಕೋಟಿ ಬಂಡವಾಳ ಹೂಡಿಕೆ ಮಾಡಿರೋ ಕಾರ್ಖಾನೆ ಮಾಲೀಕರು ಕಳೆದ 3 ವರ್ಷಗಳಿಂದ ಅನುಮತಿಗಾಗಿ ಕಾಯುತ್ತಿದ್ದು ಮಾಲೀಕ ಅಶೋಕ್ ಹಸ್ಕಿ ಆಗಿದ್ದು, ಈಗ ಮಾಲೀಕನ ಪರವಾಗಿ ಅನುಮತಿಗಾಗಿ ಕಾರ್ಮಿಕರು ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಸರ್ ಯಾಕೆ ಕೇಳ್ರಿ ಸರ್, ನಾವೊಂದು ವಿಡಿಯೋ ನಿಮ್ಗೆ ವಿಡಿಯೋ ತೋರಿಸ್ತೇನ್ರಿ. ಯಾಕೆ ನನ್ನನ್ನು ಕರೆದಿ ಮಿನಿಸ್ಟರ್ ಅವರಿಗೆ ನಾನು ಬ್ರೀಫ್ ಮಾಡಬೇಕು. ಆಯ್ತು, ಅವ್ರ ಆಫೀಸರ್ ಸರ್ ನನಗೆ ಏನ್ ಐತೆ ಅವ್ರ ಆಫೀಸ್ ಡಿಪಾರ್ಟ್ಮೆಂಟ್ ಸರ್ ನನಗೂ ಗೊತ್ತ. ನಾ ಬಾಗ್ಲಾ ತೆಗೆದ್ರೆ ಏನಾಗೈತೆ ಅನ್ನೋದು ನನಗೆ ಗೊತ್ತ. ಸರ್ ಮಿನಿಸ್ಟರ್ ಬರೋ ತನಕ ಅಂತೂ ಬಾಗ್ಲಾ ತೆಗಿಯಂಗಿಲ್ರಿ. ಇಲ್ಲ ಸರ್, ದಯವಿಟ್ರಿ ಬರ್ರಿ ಸರ್. ನಂದು ಸರ್ ನೀವು 3 ಅಲ್ರಿ, ಎಲ್ಲಾರು ಬರ್ರಿ. ಆದ್ರೆ ನಂದೊಂದ್ ಐತ್ರಿ ಸರ್. ನಾ ಏನ್ ಹೇಳತ್ತೀನಿ ಕೇಳ್ರಿ ಸರ್. ಬರಾಕ ನಾ ಬಾಗ್ಲಾ ತೆಗಿತಾನೆ ನನ್ನ ಸಹೋದರ ನಾವಿಬ್ಬರು ಬರ್ತೀವಿ ಸರ್. 1 ಸೆಕೆಂಡ್